ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು 4-5 ವರ್ಷದ ಕನಸು. ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಅವನು ಪಟ್ಟಂತ ಸ್ಟ್ರಗಲ್ಸ್ ಮತ್ತೆ ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಆಗುವಂತಹ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ. ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನ್ ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಇದನ್ನ ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದೀವಿ. ಸ್ಟಾರ್ ಕ್ಯಾಸ್ಟ್ ಬಂದ್ರೆ ತುಂಬಾ ಜನ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ, ಶೋಭರಾಜ್ ಸರ್, ಜಗಪ್ಪ ಅವರು ಇದ್ದಾರೆ. ನೋಡಿರ್ತಾರೆ ನೀವು ಟ್ರೈಲರ್ ಅಲ್ಲಿ ತುಂಬಾ ಜನ ಇದ್ದಾರೆ. ಆದ್ರೂ ತುಂಬಾ ಜನ ಬಂದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ. ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಕೆಲವರು ಕಾಲೇಜ್ ಪಿಕ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತೀನಿ. ಅವರ ರೆಸ್ಪಾನ್ಸ್ ಇನ್ನೂ ಇಲ್ಲ, ಮಾತಾಡೋಣ. ಸರ್ ಇದೊಂದು 3 ವರ್ಷ ಆಯ್ತು ಸರ್, 3-4 ವರ್ಷ ಆಯ್ತು. ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯ್ತು ಸರ್. ಬಟ್ ಸ್ವಲ್ಪ ಟೈಮ್ ತಗೊಂತು, ಯಾಕಂದ್ರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತೆ ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಮತ್ತೆ ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅನ್ಕೊಂತಿದ್ದೀವಿ ಸರ್. ಕೆಲವೆಲ್ಲ ರೀಶೂಟ್ ಆಗಿದೆ ಸರ್. ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದ್ಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ. ಮೋಕ್ಷಿತಾ ಮ್ಯಾಮ್ ಪೋರ್ಷನ್ಸ್ ಕೆಲವೆಲ್ಲ ರೀಶೂಟ್ ಮಾಡಿದ್ದೀವಿ. ಹೀರೋ ಪೋರ್ಷನ್ಸ್ ಕೆಲವು ರೀಶೂಟ್ ಮಾಡಿದ್ದೀವಿ. ರೀಶೂಟ್ಸ್ ಆಗಿದೆ ಸರ್. ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್, ಅವ್ರದ್ದು ಮಾಡಿಲ್ಲ. ಹಾಂ ಸರ್. ಹಾಂ ಸರ್, ಇಲ್ಲ ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಬಟ್ ಒಂದು 5 ಡೇಸಿಂದ ಫಾಲೋ ಅಪ್ ಅಲ್ಲಿ ಇದ್ದೀವಿ. ಬಟ್ ಬಂದಿದ್ದು ಅವ್ರದ್ದು ಏನಾದ್ರು ಕಾರಣಗಳಿದೆಯೋ ಗೊತ್ತಿಲ್ಲ. ಏನು ಹೇಳಿದೆ ಸರ್? ಅದೇ ಸರ್ ಹೇಳಿದಲ್ವಾ, ನಮ್ದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ. ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ಅದು ಒಂದಿದೆ. ಯಾಕಂದ್ರೆ ನಾವೆಲ್ಲೂ ಟ್ರೈಲರ್ ಸೆಂಡ್ ಮಾಡಿಲ್ಲ, ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ. ಹಂಗಾಗಿ ಅವ್ರಿಗೇನಾದ್ರು ಆ ಥರ ಇತ್ತೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ, ಅವ್ರಿಗೂ ಏನಾದ್ರು ರೀಸನ್ಸ್ ಇರ್ಬೋದು, ಅವ್ರದ್ದು ಏನಾದ್ರು ಪ್ರಾಬ್ಲಮ್ಸ್ ಇರ್ಬೋದು. ಅವ್ರು ರಿಪ್ಲೈ ಮಾಡೋವರೆಗೂ ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ. ಅದು ಸರ್ ಎಲ್ಲ ಇದೆ ಸರ್. ಒಂದು ಹುಡುಗ ಅಂದಮೇಲೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್. ಎಲ್ಲರೂ ಲವ್ ಮಾಡಿದ್ಮೇಲೆ 90% ಮಿಡ್ಲ್ ಕ್ಲಾಸ್ ಹುಡುಗ ಯಾರೇ ಲವ್ ಮಾಡಲಿ ಅದನ್ನ ಲಾಸ್ಟ್ ಅಚೀವ್ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ಗೆ ಯಾರೋ ಒಬ್ಬರನ್ನ ಮದುವೆ ಆಗಬೇಕು. ಆ ಲವ್ ಸಕ್ಸಸ್ ಆಗಲ್ಲ. ಅದು ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ಅಚೀವ್ ಆಗಲ್ಲ. ಹಂಗಾಗಿ ಅವನು ಲವ್ ಮಾಡಿದ್ದೆ ಬೇರೆ ಹುಡುಗಿನ, ಮದುವೆ ಆಗಿದ್ದೆ ಬೇರೆ ಹುಡುಗಿನ. ಮತ್ತೆ ಅವನ ಸ್ಟ್ರಗಲ್ಸ್ ಏನು, ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ರೆ ಅವನು ಏನು ಕಷ್ಟಪಟ್ಟ ಅನ್ನೋದೇ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಕಥೆ ಸರ್. ಒಂದು 20-30% ಒಂದು ಸ್ವಲ್ಪ ಇನ್ಸ್ಪಿರೇಷನಲ್ ಕಥೆನೇ ಇದು. ಬಟ್ ಅದಾದ್ಮೇಲೆ ಎಳೆಯೆಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದೀವಿ. ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಪಡುವಂತ ಸ್ಟ್ರಗಲ್ಸು ಮತ್ತೆ ಅವನ ಡ್ರಾಮಾ ಏನು, ಅವನ ಕತೆ ಅಂದ್ರೆ ಇವಾಗ ಅವನ ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಒಬ್ಬ ಇದ್ದಾಗ ಅವ್ನ ಕತೆ ಕೇಳಿದ್ರೆ ನೀವು ಸಖತ್ತಾಗಿ ಇಷ್ಟಪಡ್ತೀರಾ ಅಂತಂದ್ರೆ ಅಂತ ಕತೆನೇ ಒಂದು ಮಿಡ್ಲ್ ಕ್ಲಾಸ್ ರಾಮಾಯಣ ಸರ್. ಟೋಟಲ್ ಇದರಲ್ಲಿ 6 ಹಾಡಿದೆ. ಬಟ್ ಅದರಲ್ಲಿ ಮೇಲ್ ವರ್ಷನ್, ಫಿಮೇಲ್ ವರ್ಷನ್ ಅಂತ 1-2 ಇದೆ. ಟೋಟಲ್ 5 ಸಾಂಗ್ ಇದೆ ಸರ್ ಸಿನಿಮಾ ಒಳಗಡೆ. ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಮಾಡಿಲ್ಲ. ಕತೆಗೆ ಏನ್ ಬೇಕು ಅದನ್ನ ನಾವು ಮಾಡಿದ್ದೀವಿ ಸರ್. ಆ ಥರ ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೆ ಮುಂಚೆ ಒಂದು ಇಲ್ಲ ರೆಬೆಲ್ ಫಸ್ಟ್ ಪ್ರೆಸ್ ಮೀಟ್ ಮಾಡಿಲ್ಲ ಸರ್. ಅದು ಕೋವಿಡ್ ಟೈಮಲ್ಲಿ ಆಗಿತ್ತು ಸರ್, ಹಂಗಾಗಿ ಅದಕ್ಕೆ ಮಾಡೋಕ್ಕಾಗಿಲ್ಲ. ಈ ಸಿನಿಮಾಗಿದೆ ಪ್ರೆಸ್ ಮೀಟ್ ಇದೆ ಸರ್. ಫಸ್ಟ್ ಇನ್ನು 12 ದಿನ ಮಾತ್ರ ಇದೆ ಸರ್. ಹೌದು ಸರ್.
ಹೌದು ಸರ್, ಹೌದು ಸರ್. ಇಲ್ಲ ಸರ್, ಅಲ್ಲ ಗೊತ್ತಾಯ್ತು ಇದು ಸರ್. ಇವತ್ತಿಂದ ಪಬ್ಲಿಸಿಟಿ ಮಾಡ್ತಿದ್ದೀವಿ ಸರ್. ನೆಕ್ಸ್ಟ್ ಮಂತ್ ಕಾಂತಾರ ಇದೆ ಸರ್, ನೆಕ್ಸ್ಟ್ ಮಂತ್ ಕಾಂತಾರ ಇದೆ. ಹಾಗಾಗಿ ಇದೊಂದು 2-3 ಮಂತ್ಸ್ ಆದ್ಮೇಲೆ ಮತ್ತೆ ರಿಲೀಸ್ ಮಾಡೋಕ್ಕಾಗಲ್ಲ. ಪ್ಲಸ್ ನನಗೆ 12th ಇಂದ 120 ಡೇಸ್ ಸಿಗುತ್ತೆ ಸರ್. ಕಾಂತಾರ ಅಪ್ ಟು ಕಾಂತಾರವರೆಗೂ ಅದು 20 ಡೇಸ್ ಸಿಗುತ್ತೆ. ನನಗೆ ಸಾಕು ಅಂತ ನನಗೆ ಅನಿಸ್ತು. ಒಂದನೇ ವೀಕಲ್ಲಿ ಒಳ್ಳೆ ರೆಸ್ಪಾನ್ಸ್ ತಗೊಂಡ್ರೆ 19th ಇಂದ ಸಿನಿಮಾ ಪಿಕಪ್ ಆಗುತ್ತೆ ಅನ್ನೋ ಹೋಪ್ ಇದೆ. ಅದನ್ನು ತಲೆಗೆ ಇಟ್ಕೊಂಡು 12th ಡೇಟ್ ಅನೌನ್ಸ್ ಮಾಡ್ತೀನಿ ಸರ್. ಅಪ್ ಟು ಒಂದು 50ವರೆಗೂ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. 50 ಪ್ಲಾನ್ ಮಾಡಿದ್ದೀವಿ ಸರ್. ಸರ್ ಶಾಲಿನಿ ಆರ್ಟ್ಸ್ ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಷನ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಿದ್ದಾರೆ. ಅವ್ರಿಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ, ಟ್ರೈಲರು ಎಲ್ಲ ನೋಡಿದ್ದಾರೆ ಕಂಟೆಂಟ್. ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪುಷ್ ಮಾಡ್ತಿದ್ದಾರೆ ಸರ್. ಸರ್ ನಿಮ್ಗೆ ಏನು ಅನಿಸ್ತು ಟ್ರೈಲರು? ಯಾರ್ದಾದ್ರು ಏನಾದ್ರು ಕ್ವಶನ್ಸ್ ಇದೆಯಾ ಟ್ರೈಲರ್ ಬಗ್ಗೆ? ಎಸ್ ಹೌದು ಸರ್. ಸರ್ ಅದು ಇವಾಗ ಎಲ್ಲರೂ ಟ್ರೆಂಡ್ ಸರ್, ಹಂಗೆ ಮಾಡ್ಕೊಂಡ್ ಬರ್ತಿದ್ದಾರೆ. ಹೌದು ಸರ್ ಮಾಡಿದ್ದಾರೆ. ಅದು ಲಿರಿಕಲ್ ವಿಡಿಯೋಸ್ ಇವಾಗ ಏನು ಟ್ರೆಂಡ್ ನಡೀತಿದೆಯೋ ಅದೇ ಥರ ಮಾಡಿದ್ದೀವಿ ಸರ್.